ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಮಾಡುವಂತಹ ಹುನ್ನಾರಕ್ಕೆ ಮುಕ್ತಿ ಸಿಗ್ತಾ ಇದೆ ನೋಡಿ. ಅನಾಮಿಕನ ತಲೆಬುರುಡೆ ಪ್ರಕರಣಕ್ಕೆ ಅಂತ್ಯವನ್ನ ಹಾಡಲಿದೆ ಎಸ್ಐಟಿ. ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಮಾಡುವಂತಹ ಹುನ್ನಾರಕ್ಕೆ ಮುಕ್ತಿ ಸಿಗುವಂತಹ ಸಾಧ್ಯತೆ ಇದೆ. ಅನಾಮಿಕನ ತಲೆಬುರುಡೆ ಪ್ರಕರಣಕ್ಕೆ ಅಂತ್ಯವನ್ನ ಹಾಡಲಿದ್ದಾರೆ ಎಸ್ಐಟಿ. ಬಹುತೇಕ ಸೋಮವಾರ ಸರ್ಕಾರದಿಂದ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಸದನದಲ್ಲಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳಾಗ್ತಾ ಇದೆ ನೋಡಿ. ಸರ್ಕಾರಕ್ಕೆ ಈಗಾಗಲೇ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ವಿಪಕ್ಷಗಳು ಮಾತ್ರವಲ್ಲ, ಕಾಂಗ್ರೆಸ್ನಲ್ಲೇ ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನವರು ಕೂಡ ಮಾತನಾಡ್ತಾ ಇದ್ದಾರೆ, ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತನಿಖೆ ಸಂಬಂಧಿಸಿ ಸರ್ಕಾರದ ಕೈ ಸೇರಿದೆ ಮಧ್ಯಂತರ ವರದಿ. ಅನಾಮಿಕ ಹೇಳಿದಂತೆ 13ನೇ ಗುಂಡಿಯಲ್ಲೂ ಕೂಡ ಏನಂದ್ರೆ ಏನೂ ಸಿಕ್ಕಿಲ್ಲ. 16 ಆಯ್ತು, 17 ಆಯ್ತು, ಎಲ್ಲಿ ತೋಡಿದ್ರು ಕೂಡ ಒಂದು ರೌಕೆ ಪೀಸ್ ಕೂಡ ಸಿಗ್ತಾ ಇಲ್ಲ ನೋಡಿ. ಅಲ್ಲಿ ಶವಗಳು ಸಿಗೋದಿರ್ಲಿ, ಮೂಳೆಗಳು ಸಿಗೋದಿರ್ಲಿ, ರೌಕೆ ಪೀಸ್ ಕೂಡ ಸಿಗ್ತಾ ಇಲ್ಲ. ಈತ ಹೇಳಿದ ಕಡೆ ಎಲ್ಲ ತೋಡಿದ್ದಾಯ್ತು ಅಷ್ಟೇ, ಮಣ್ಣನ್ನ ಹೊರ ಹಾಕಿದ್ದಾಯ್ತು ಮತ್ತು ಮುಚ್ಚಿದ್ದಾಯ್ತು ಅಷ್ಟೇ ಗುಂಡಿನ. ಅದು ಬಿಟ್ಟರೆ ಇನ್ನೇನು ಸಿಗ್ತಾ ಇದೆ ಅಲ್ಲಿ? ಇನ್ನೇನು ಅಂದರೆ ಏನೂ ಇಲ್ಲ. ಸುಮ್ಮನೆ ಅದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಯಾಕಪ್ಪ ಏನಾಯಿತು, ನೀ ಹೇಳಿದ ಕಡೆನೇ ತೋಡ್ತಾ ಇದ್ದೀವಲ್ಲ, ಏನಾಯಿತು ಅಂತಂದರೆ ಮರಳೆಲ್ಲ ಬಂದ್ಬಿಟ್ಟಿದೆ, ನೇತ್ರಾವತಿ ನದಿ ಹರಿದು ಬರುವಂತಹ ಕಾರಣವಾಗಿ ನೀರೆಲ್ಲ ಮಣ್ಣೆಲ್ಲ ಬಂದ್ಬಿಡುತ್ತೆ, ಹೀಗೆ ಹಾಗೆ ಅಂಥೇಳಿ ಕಾರಣವನ್ನು ಕೊಡ್ತಾ ಇದ್ದಾನೆ. ಅವರು 6 ಅಡಿ ಅಂತಂದರೆ ಅವರು 18 ಅಡಿನೇ ತೋಡ್ತಾ ಇದ್ದಾರೆ. ಆದರೂ ಕೂಡ ಏನೂ ಸಿಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಈಗಾಗಲೇ ನಮ್ಮ ಜೊತೆ ಧರ್ಮಸ್ಥಳದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಧರ್. ಎಸ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಾರ್ಕಿಕ ಅಂತ್ಯವನ್ನು ಇಡೀ ದೇಶವೇ, ರಾಜ್ಯದಾದ್ಯಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ತಾರ್ಕಿಕ ಅಂತ್ಯ ಅನ್ನೋದು ಸಿಗಬೇಕು ಅನ್ನುವಂತಹ ಕಾರಣವಾಗಿ ಈಗ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಅಪ್ಡೇಟ್ಸ್? ಎಸ್ ಕುಸುಮ, ಏನಂತಂದ್ರೆ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಊತಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಅನಾಮಿಕ ಒಬ್ಬ ದೂರನ್ನು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಕೋರ್ಟ್ ಕೂಡ ಇದನ್ನ ತನಿಖೆ ಮಾಡಿ ಅಂತ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಸರ್ಕಾರ ಕೂಡ SIT ತಂಡವನ್ನು ಕೂಡ ರಚನೆ ಮಾಡಿತ್ತು. ಯಾಕಂದ್ರೆ ಆ ಮಾಡಿರುವಂತಹ ಆರೋಪ ಅಂತಿದ್ದದಲ್ಲ, ತುಂಬಾ ಗಂಭೀರವಾದದ್ದು. ಹೀಗಾಗಿ ಏನು SIT ಅಧಿಕಾರಿಗಳು ಕೂಡ ಅನಾಮಿಕ ಹೇಳಿದಂತೆ ಸುಮಾರು 17 ಪಾಯಿಂಟ್ಗಳನ್ನ ಇದುವರೆಗೂ ಕೂಡ ತೋರಿಸಿದ್ದ. 17 ಪಾಯಿಂಟ್ಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆಸಿದ್ರು ಸಹ ಇದುವರೆಗೂ ಕೂಡ ಒಂದೇ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಯಾವುದೇ ಒಂದು ಮೂಳೆ ಆಗಿರ್ಬೋದು, ಇನ್ನಿತರ ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಂತ ಯಾವುದು ಸಹ ಕುರುಹುಗಳು ಕೂಡ ಸಿಕ್ಕಿಲ್ಲ. ಇದರಿಂದಾಗಿ ಆತನ ಮೇಲೆ ಸಾಕಷ್ಟು SIT ಅಧಿಕಾರಿಗಳಿಗೆ ಅನುಮಾನ ಶುರುವಾಗಿದೆ. ಈತನ ಉದ್ದೇಶ ಏನಂತ ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಇದರ ಜೊತೆ ಸರ್ಕಾರ ಕೂಡ ಒಂದು ರೀತಿಯಂತ ಚಾಲೆಂಜ್ ಆಗಿದೆ. ಯಾಕಂತಂದ್ರೆ ಏನು ಧರ್ಮಸ್ಥಳಕ್ಕೆ ವಿಚಾರಕ್ಕೆ ಬಂದಂತೆ ಲಕ್ಷಾಂತರ ಭಕ್ತರು ಇದ್ದಾರೆ. ಇಡೀ ದೇಶವೇ ಇವತ್ತು ಧರ್ಮಸ್ಥಳ ಕಡೆ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ SIT ಅಧಿಕಾರಿಗಳು ಈಗ 17 ಪಾಯಿಂಟ್ಗಳಲ್ಲಿ ಏನು ರಿಪೋರ್ಟ್ ಅನ್ನ ಕಲೆ ಹಾಕಿದ್ದಾರೆ, ಮಾಹಿತಿಯನ್ನ, ಆ ಸಂಪೂರ್ಣ ರಿಪೋರ್ಟ್ ಅನ್ನು ಕೂಡ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಕೆಯನ್ನು ಕೂಡ ಮಾಡಿದ್ದಾರೆ. ಇದರಿಂದ ಇನ್ನು ಮುಂದೆ ಆದರೂ ಏನು ಈ ತರ ಮಾಡ್ತಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ನಡೆಸಿದ್ರು ಕೂಡ ಯಾವುದೇ ರೀತಿಯಂತಹ ಕುರುಹುಗಳು ಇದುವರೆಗೂ ಕೂಡ ಸಿಕ್ಕಿಲ್ಲ. ಇದರಿಂದ ಸರ್ಕಾರ ಇನ್ನು ಮುಂದೆ ಈತನನ್ನ ಏನು ನಂಬಬೇಕಾ ಇಲ್ಲ ಕಾರ್ಯಾಚರಣೆಯನ್ನ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟ ನಿರ್ಧಾರವನ್ನ ಸೋಮವಾರ ತೆಗೆದುಕೊಳ್ಳದಿದ್ದಾರೆ. ಇದರಿಂದ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಸರ್ಕಾರಿ ರಜೆ, ಮತ್ತೆ ನಾಳೆ ಶನಿವಾರ ಮತ್ತೆ ನಾಳಿದ್ದ ಭಾನುವಾರದಿಂದ 3 ದಿನಗಳಲ್ಲಿ ಕೂಡ ಸಂಪೂರ್ಣವಾದಂತಹ ವರದಿಯನ್ನ ಸಿದ್ಧಪಡಿಸೋದಕ್ಕೆ SIT ಮುಖ್ಯಸ್ಥರು ಕೂಡ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದರಿಂದಾಗಿ ಇವತ್ತು ಅನಾಮಿಕನನ್ನು ಕೂಡ SIT ಕಚೇರಿಗೆ ಬರೋದಕ್ಕೆ ತಿಳಿಸಿಲ್ಲ. ರಿಪೋರ್ಟ್ ಅನ್ನ ಎಲ್ಲ ರೀತಿಯನ್ನು ಕೂಡ ಸಿದ್ಧಪಡಿಸೋದಕ್ಕೂ ಕೂಡ ಸಜ್ಜಾಗಿದ್ದಾರೆ. ಇವರ ಉದ್ದೇಶ ಏನಂತಂದ್ರೆ ಧರ್ಮಸ್ಥಳ, ಅದೇ ಮಂಜುನಾಥ ಸ್ವಾಮಿ, ಅದೇ ರೀತಿಯಲ್ಲಿ ಕೂಡ ಧರ್ಮಾಧಿಕಾರಿಗೆ ಕೆಟ್ಟ ಹೆಸರು ತರೋದು ಇವರ ಉದ್ದೇಶ ಅನ್ನೋದನ್ನ ಈಗ ಪ್ರೂಫ್ ಮಾಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ಎಲ್ಲಾ ರೀತಿಯನ್ನು ಕೂಡ ಪೇಪರ್ ವರ್ಕ್ ಕೂಡ ಮಾಡ್ತಿದ್ರೆ ಸೋಮವಾರ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕಾ ಬೇಡ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.